ನಮಸ್ಕಾರ, ಇದು ಕೇದಾರ ವೈಭವ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ತುಂಬಾ ತಿಂಗಳೇನಾಗಿಲ್ಲ, ಕೇವಲ 86 ದಿನಗಳ ಹಿಂದಿನ ಮಾತು. ಕೇದಾರನಾಥ ಉತ್ತರಾಖಂಡ, ಆ ಜಾಗಕ್ಕೆ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಆದ ನಂತರದಲ್ಲಿ ಪ್ರಕೃತಿ ಮಾತೆ ತನ್ನ ವಿಕೋಪವನ್ನ ಎಲ್ಲರ ಮೇಲೆ ತೋರಿಸಿದ್ಲು. ಅದಾದ ನಂತರದಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿರುವಂತಹ ವಿಚಾರ. 1000ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳು ಅನಾಥರಾದರು. ಎಷ್ಟೋ ಬಡಪಾಯಿಗಳು ತಮ್ಮ ನೆಲೆಯನ್ನ ಸೂರನ್ನ ಕಳ್ಕೊಂಡ್ರು. ಅದಾಗಿ ಇವತ್ತಿಗೆ ಸುಮಾರು 3 ತಿಂಗಳುಕ್ಕಿಂತ ಜಾಸ್ತಿ ದಿನ ಆಗ್ತಾ ಬಂತು. ಇಷ್ಟು ದಿನ ನೀರವ ಮೌನ ಮಾತ್ರ ಅಲ್ಲಿ ಆವರಿಸಿತ್ತು. ಆದರೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಮತ್ತೆ ವೇದ ಘೋಷಗಳು ಕೇಳೋಕೆ ಶುರುವಾದ್ರು. ಅದರ ಜೊತೆಗೆ ಮಂತ್ರ ಪಠಣಗಳು ಕೂಡ ನಮಗೆ ಕೇಳಿಸೋಕೆ ಶುರುವಾಯಿತು. ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಬಹುಶಃ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಎಕ್ಸಾಕ್ಟ್ಲಿ, ಕೇದಾರನಾಥ ದೇವಸ್ಥಾನ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಇವತ್ತಿಂದ ಮತ್ತೆ ಒನ್ಸ್ ಅಗೈನ್ ಸಾಂಕೇತಿಕವಾಗಿ ಪೂಜೆ ಶುರು ಮಾಡಲಾಗಿದೆ. ಜನ ಅನ್ಕೊಳ್ತಾ ಇದ್ರು ಸುಮಾರು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು ಮತ್ತೆ ಪೂಜೆ ಶುರು ಆಗೋದಕ್ಕೆ. ಮತ್ತೆ ದೇವರ ದರ್ಶನ ಸಾಧ್ಯವಾಗುತ್ತೋ ಇಲ್ವೋ ಅನ್ನೋ ಆತಂಕ ಅವರನ್ನ ಕಾಡ್ತಾ ಇತ್ತು. ಆದರೆ ಅವರ ಆತಂಕ ಈಗ ದೂರ ಆಗಿದೆ. ಕೇದಾರನಾಥದಲ್ಲಿ ಮತ್ತೆ ಪೂಜೆ ಶುರುವಾಗಿದೆ. ಅದರ ಸಂಭ್ರಮ ಹೇಗಿತ್ತು, ಅದರ ಜೊತೆಗೆ ಏನಾಗಿತ್ತು ಕೇದಾರನಾಥದಲ್ಲಿ, ಒಂದು ಪುಟ್ಟ ವರದಿ ಇದೆ, ನೋಡ್ಕೊಂಬನ್ನಿ. ಉತ್ತರಾಖಂಡದಲ್ಲಿ ಸಂಭವಿಸಿದ ಅತಿವೃಷ್ಟಿ ಹಾಗೂ ಪ್ರವಾಹಕ್ಕೆ ಸಿಕ್ಕಿ ಸ್ಮಶಾನದಂತಾಗಿದ್ದ ಕೇದಾರನಾಥದಲ್ಲಿ ಇದೀಗ ಮತ್ತೆ ಸಂತೋಷ, ಸಂಭ್ರಮ. ಸಹಸ್ರಮಾನದ ದುರಂತಕ್ಕೆ ಸಿಕ್ಕಿ ಛಿದ್ರವಾಗಿದ್ದ ಕೇದಾರನಾಥ ದೇವಾಲಯದಲ್ಲಿ ಮತ್ತೆ ಇಂದಿನಿಂದ ಪೂಜೆ ಪುನಸ್ಕಾರ ಆರಂಭವಾಗಿದೆ. ಹಿಮಾಲಯ ಸುನಾಮಿಯಿಂದ ಉಂಟಾದ ಜಡಿಮಳೆ, ಭೂಕುಸಿತ, ಪ್ರವಾಹಕ್ಕೆ ಕೇದಾರನಾಥದಲ್ಲಿ 400ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ರು. ಇದರಿಂದಾಗಿ 86 ದಿನಗಳ ಕಾಲ ಕೇದಾರನಾಥನಿಗೆ ಪೂಜೆಯನ್ನೇ ಮಾಡಲಾಗಲಿಲ್ಲ. ಗಂಗೆಯ ರೌದ್ರಾವತಾರದಿಂದಾಗಿ ಕೇದಾರನಾಥ ದೇವಾಲಯದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಇದರ ನಡುವೆಯೇ ಹಿಮಾಲಯದ ತಪ್ಪಲಲ್ಲಿರುವ ಪವಿತ್ರ ದೇವಾಲಯದಲ್ಲಿ ಕೇದಾರನಾಥ ಬದ್ರಿನಾಥ ಸಮಿತಿ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳ ತಂಡದ ಮೇಲ್ವಿಚಾರಣೆಯಲ್ಲಿ ಗರ್ಭಗುಡಿಯನ್ನ ಮರುನಿರ್ಮಿಸಲಾಗಿದೆ. ಇದೀಗ ಕೇದಾರನಾಥದಲ್ಲಿ ಮತ್ತೆ ಸಂಭ್ರಮದ ವಾತಾವರಣ ನೆಲೆಸಿದೆ. ಬುಧವಾರ ಬೆಳಿಗ್ಗೆ ನಸುಕಿನಲ್ಲೇ ಕೇದಾರನಾಥ ದೇವಳದಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನಗಳು ಆರಂಭಗೊಂಡಿದೆ. ಸರಿಯಾಗಿ 7 ಗಂಟೆಯ ಹೊತ್ತಿಗೆ ಆ 6ನೇ ಶತಮಾನದ ಐತಿಹಾಸಿಕ ಹಾಗೂ ಪೌರಾಣಿಕ ಮಹತ್ವದ ದೇಗುಲದಲ್ಲಿ ಪೂಜಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ದೇವಾಲಯದ ಮುಖ್ಯ ಅರ್ಚಕರಾದ ರಾವಲ್ ಭೀಮಾಶಂಕರ್ ಲಿಂಗ ಶಿವಾಚಾರ್ಯ ಅವರು ದೇಗುಲದ ಮುಖ್ಯ ದ್ವಾರವನ್ನ ವಿದ್ಯುಕ್ತವಾಗಿ ತೆರೆದು ಗರ್ಭಗುಡಿಯನ್ನ ಪ್ರವೇಶಿಸಿ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಸರ್ವಥಾ ಸಿದ್ಧಿಯೋಗದ ದಿನವಾದ ಇಂದು ಕೇದಾರನಾಥ ದೇವಾಲಯದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಆರಂಭಿಸುವುದಕ್ಕೆ ಅತ್ಯಂತ ಪ್ರಶಸ್ತವಾದ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ದೇವಸ್ಥಾನದ ಪವಿತ್ರೀಕರಣ ಹಾಗೂ ದೋಷ ಪರಿಹಾರ ಕಾರ್ಯಕ್ರಮದ ಬಳಿಕ ಅರ್ಚಕರು ಮತ್ತು ದೇವಸ್ಥಾನದ ಸಮಿತಿಯ ಅಧಿಕಾರಿಗಳು ಸೇರಿದಂತೆ 24 ಸದಸ್ಯರ ತಂಡದ ಸಮ್ಮುಖದಲ್ಲಿ ಪೂಜಾ ಕಾರ್ಯಗಳು ಪುನರಾರಂಭಗೊಂಡಿದೆ. ಆದರೆ ಸದ್ಯ ಪೂಜೆ, ಪ್ರಾರ್ಥನೆ ಕಾರ್ಯಗಳಷ್ಟೇ ಆರಂಭಗೊಳ್ಳಲಿದ್ದು, ರಸ್ತೆ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳೆಲ್ಲವೂ ತೀರಾ ಹಾನಿಗೀಡಾಗಿರುವುದರಿಂದ ಭಕ್ತರಿಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಲು ಇನ್ನೂ ಅವಕಾಶ ಇರುವುದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಏನೇ ಆದರೂ 86 ದಿನಗಳ ನಂತರ ಕೇದಾರನಾಥನಿಗೆ ಪೂಜೆ ಸಲ್ಲಿಸಲಾಗುತ್ತಿದ್ದು ಭಕ್ತರಲ್ಲಿ ನಿರಾಳ ಭಾವನೆ ಮೂಡಿದೆ.
ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನಿಜವಾಗ್ಲೂ ದೈವ ಭಕ್ತಿ ಅಥವಾ ದೇವರ ಪೂಜೆ ಅಂದ್ರೇನೆ ಅಂಥದ್ದು. ಸುಮಾರು 86 ದಿನಗಳ ಹಿಂದೆ ಉತ್ತರಾಖಂಡದಲ್ಲಿ ಅಥವಾ ಈ ಕೇದಾರ್ನಾಥದಲ್ಲಿ ಈ ಥರದ ಭೀಕರ ಪ್ರವಾಹ ಉಂಟಾದಾಗ ಯಾರು ಕೂಡ ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ ಅಂತ ಅನ್ಕೊಳ್ತೀನಿ. ಇಷ್ಟು ಬೇಗ ಅಲ್ಲಿ ಎಲ್ಲವೂ ಸರಿ ಹೋಗ್ಬೋದು ಅಂತ. ಅಫ್ಕೋರ್ಸ್ ಎಲ್ಲವೂ ಸರಿ ಹೋಗಿಲ್ಲ, ಇನ್ನೂ ಕೂಡ ರಸ್ತೆ ಸಂಪರ್ಕ ಎಲ್ಲವನ್ನ ಕೂಡ ಅಲ್ಲಿ ಸಂಪರ್ಕ ಮಾಡಬೇಕಾಗಿದೆ. ಆದರೂ ಕೂಡ ದೇವರ ಪೂಜೆ ಶುರುವಾಗಿದೆ. ಅಲ್ಲಿ ಕಳೆದು ಹೋಗಿದ್ದಂತಹ ಆ ಒಂದು ಸಂಭ್ರಮ, ಆ ಒಂದು ದೈವ ಭಕ್ತಿ ಮತ್ತೆ ಅಲ್ಲಿ ಮನೆ ಮಾಡಿದೆ ಅಂತಂದ್ರೆ ಭಾರತೀಯರಾಗಿ ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡುವಂತಹ ವಿಚಾರ ಅದು. ಅದರ ಜೊತೆಗೆ ಆ ಹಿಂದೆ ಆದಂತಹ ಭೀಕರತೆಯನ್ನ ನೆನಪಿಸ್ಕೊಳ್ತಾ ಹೋಗ್ತಾ ಇದ್ರೆ ಇವತ್ತಿಗೂ ಕೂಡ ಒಂದು ಕ್ಷಣ ಎದೆ ಝಲ್ಲನ್ನತ್ತೆ. ಇದ್ರ ಬಗ್ಗೆ ನಾನಿವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ಇದ್ರ ಬಗ್ಗೆ ಸಾಕಷ್ಟು ಇನ್ಸೈಟ್ಸ್ಗಳನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಇವತ್ತು ಸಾಕಷ್ಟು ಗಣ್ಯರು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಮಾಜಿ ಸಚಿವೆ ಆಗಿರುವಂತಹ ಶೋಭಾ ಕರ್ನಲಾಜೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ತೆ ಮ್ಯಾಮ್. ಹಾಗೆ ದೈವಜ್ಞ ಗುರೂಜಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನನ್ನ ಜೊತೆ ಇದ್ದಾರೆ. ಇವರು ಧರ್ಮದರ್ಶಿಗಳು, ಮುಕ್ತಿನಾಗ ದೇವಸ್ಥಾನ, ಬೆಂಗಳೂರು. ನಮಸ್ತೆ ಶೋಭಾ ಅವರೇ. ನೀವು ಕೇದಾರ್ನಾಥ ಉತ್ತರಾಖಂಡಕ್ಕೆ ಭೇಟಿ ಕೊಟ್ಟಿದ್ದಂಥವರು, ಆ ಭೀಕರತೆಯನ್ನು ನೀವು ಕಣ್ಣಾರೆ ಕಂಡಂಥವರು. ಈಗ ನೋಡೋದಕ್ಕೂ ಆಗ ನೋಡೋದಕ್ಕೂ ಅಜಗಜಾಂತರ ಇದೆ ಅಂತ ನಾನು ಖಂಡಿತ ಗೊತ್ತು. ಆಗ ನೀವು ಭೇಟಿ ಕೊಟ್ಟಿದ್ದಾಗ ಭೀಕರತೆ ಹೇಗಿತ್ತು ಹಂಚ್ಕೊಳ್ಬೋದಾ? ಅದೊಂದು ಭಯಂಕರ ದೃಶ್ಯ. ಆ್ಯಕ್ಚುಲಿ ನೆನ್ಪು ಮಾಡ್ಕೊಳ್ಳೋಕ್ಕೆ ಕೂಡ ತುಂಬ ನೋವಾಗುತ್ತೆ ಮತ್ತು ಬೇಜಾರಾಗುತ್ತೆ. ಯಾಕೆಂದರೆ ಆ ಪರಿಸ್ಥಿತಿಯಲ್ಲಿ ನಾವೆಷ್ಟು ಅಸಹಾಯಕರು, ನಾವೆಷ್ಟು ನಿಸ್ಸಹಾಯಕರು ಅಂತ ಮನವರಿಕೆ ಆಗ್ತಾ ಇತ್ತು. ನಮ್ಮ ಕಣ್ಮುಂದೆನೇ ಜನ ಪ್ರಾಣ ಬಿಡ್ತಿದ್ರು, ನಮ್ಮ ಕಣ್ಮುಂದೆನೇ ಜನ ಮಂದಾಕಿನಿ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ರು, ಪ್ರಾಣಿಗಳು ಹೋ ಅಂತ ಕೂಗ್ತಾ ಇದ್ವು. ಆದರೆ ರಕ್ಷಣೆಗೆ ಅವರು ಬೊಬ್ಬಿಡುತ್ತಿದ್ರು ಸಹ ನಮಗೆ ಅವರನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಅದಕ್ಕಾಗಿ ಆ ರೀತಿಯ ಒಂದು ಭಯಾನಕವಾದಂಥ ವಾತಾವರಣ ಗಂಗೆ ಮತ್ತು ಮಂದಾಕಿನಿ ನದಿಯ ತಟದಲ್ಲಿ ನಮಗೆ ಕಾಣ್ತಾ ಇತ್ತು. ನಾವು ದೇವಸ್ಥಾನಕ್ಕೆ ಇನ್ನು ನಾವು ಭಕ್ತರು ಹೋಗ್ಲಿಕ್ಕೆ ಎಷ್ಟು ಸಮಯ, ಎಷ್ಟು ವರ್ಷ ನಂಗೆ ಗೊತ್ತಿಲ್ಲ. ಆದರೆ ಬಹಳ ಖುಷಿ ಕೊಡುವಂಥ ಸಂಗತಿ, ಯಾರೋ ಹೆಲಿಕಾಪ್ಟರ್ ಮೂಲಕ ಅಲ್ಲಿ ತನಕ ಹೋಗಿ VIPs ಇವತ್ತಿಂದ ಪೂಜೆ ಆರಂಭ ಆಗಿದೆ ಮತ್ತು ಅಲ್ಲಿ ಪೂಜೆ ಇವತ್ತಿಂದ ಶುರು ಆಗುತ್ತೆ ಅನ್ನುವಂಥದ್ದು ನಮಗೆಲ್ಲ ಖುಷಿ ಕೊಡುವಂಥ ಸಂಗತಿ. ಮತ್ತು ಆ ಕೇದಾರನಾಥನೇ ಇನ್ನೊಂದ್ಸರಿ ನಮ್ಮಂಥ ಭಕ್ತರನ್ನು ಕರೆಸ್ಕೊಳ್ಬೇಕೇನೋ ಅಂತ ಅನಿಸುತ್ತೆ. ಆದರೆ ನಿಜವಾಗಲೂ ಉತ್ತರಾಖಂಡದ ಒಟ್ಟು ಪರಿಸ್ಥಿತಿ ತುಂಬ ಭಯಾನಕ ಇದೆ. ನೀವು ಡೆಹ್ರಾಡೂನಿಂದ ಒಂದು 5-6 ಕಿಲೋಮೀಟರ್ ಬಿಟ್ಟರೆ ಬಾಕಿಯಲ್ಲೂ ಕೂಡ ಅಡ್ಡಾಡೋಕ್ಕೆ ಸಾಧ್ಯನೇ ಇಲ್ಲ, ರಸ್ತೆಯಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸ್ಥಿತಿ ಉತ್ತರಾಖಂಡದಲ್ಲಿ ಇದೆ. ನನಗೆ ಅನಿಸುತ್ತೆ ರುದ್ರಪ್ರಯಾಗದಿಂದ ಏನೋ ಕೇದಾರ ದಾರಿ ಇದೆ, ಆ ದಾರಿಯಲ್ಲಿ ಇಡೀ ಬೆಟ್ಟ ಗುಡ್ಡಗಳೇ ಇವತ್ತು ಹೈವೇನೇ ಇಲ್ಲದಂಗೆ ಬೆಟ್ಟ ಗುಡ್ಡಗಳು ಬಿದ್ದು ಬಿಟ್ಟಿದ್ದಾವೆ. ಆ ರಸ್ತೆಯನ್ನು ಸರಿ ಮಾಡೋಕ್ಕೆ ಎಷ್ಟು ವರ್ಷ ಆಗುತ್ತೆ, ಅದು ಯಾವ ಪರಿಸ್ಥಿತಿಯಲ್ಲಿದೆ, ಇವತ್ತಿಗೂ ಅದು ಸಾಧ್ಯನಾ? ತುಂಬ ಸರಿ ನಮಗೆ ಅನಿಸುತ್ತೆ ಆ ಬೆಟ್ಟನೇ ಜರಿದು ಬಿದ್ದ ಮೇಲೆ ಎಲ್ಲಿ ಇಲ್ಲಿ ರಸ್ತೆ ಮಾಡ್ತಾರೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮೆಲ್ಲರಿಗೂ ಇದೆ. ನಮ್ಮಂಥ ಜನಸಾಮಾನ್ಯರಿಗೆ, ಭಕ್ತರಿಗೆ ಅದು ಯಾವಾಗ ತೆರೆಯುತ್ತೆ, ಯಾವಾಗ ನಾವು ಹೋಗ್ಬೋದು ಅನ್ನುವಂಥ ಒಂದು ಕುತೂಹಲ ಕೂಡ ನಮ್ಮೆಲ್ಲರಲ್ಲಿ ಇದೆ. ನನಗೆ ಅನಿಸುತ್ತೆ ಖಂಡಿತ ಅದು ದೇವರ ದಯದಿಂದ ಆಗುತ್ತೆ. ಮತ್ತು ನನಗೆ ಒಂದು ನೋವು ಕೊಡುವಂಥ ಸಂಗತಿ ಆಗಿರುವಂಥದ್ದು, ಇವತ್ತಿಗೂ ಅಲ್ಲಿ ಹೆಣಗಳು ಸಿಗ್ತಾನೆ ಇದ್ದಾವೆ. ಪ್ರತಿನಿತ್ಯ ನೀವು ಡಿಗ್ ಮಾಡ್ತಾ ಹೋದ್ರೆ, ಅಗಿತಾ ಹೋದ್ರೆ ಆ ಎಲ್ಲೆಲ್ಲಿ ಬೆಟ್ಟ ಬಿದ್ದಿದೆ ಅಲ್ಲೆಲ್ಲ ಅದರ ಕೆಳಗಡೆ ಹೆಣಗಳು ಸಿಗ್ತಾನೆ ಇದ್ದಾವೆ. ನಾವು ನಿನ್ನೆ ನೋಡ್ತಾ ಇದ್ವಿ ಮಾಧ್ಯಮದಲ್ಲಿ, ಸುಮಾರು 168 ಜನ ಒಂದಿನ ಸಿಕ್ಕಿದ್ರು. ಮೊನ್ನೆ ದಿನ ಒಂದು 4-5 ಜನ ಅವರ ಚಿನ್ನ, ಅವರ ಬಂಗಾರ, ಅವರ ಬಳೆಗಳು, ಅವರ ಹಣ, ಅವರ ಇದು ತಲೆಬುರುಡೆ ಇವಾಗೇನು ಕೊಳ್ತಾ ಹೋಗಿದೆ ಶರೀರ, 3 ತಿಂಗಳಾಯ್ತು ಆಲ್ಮೋಸ್ಟ್. ಅದಕ್ಕಾಗಿ ಸಿಗ್ತಾನೆ ಇದೆ. ಆದ್ರೆ ನಂಗೆ ಇದೊಂದು ಇಷ್ಟು ದೊಡ್ಡ ದುರಂತ ಆದ್ರೂ ಕೂಡ ನಾವು 1000ದ ಲೆಕ್ಕದಲ್ಲಿ ಹೇಳ್ತೀವಿ. ನಂಗೆ ಅನ್ಸುತ್ತೆ ಖಂಡಿತ ಅಲ್ಲಿ 1000 ಜನ ಸತ್ತಿದ್ದಲ್ಲ, ಸಾವಿರಾರು ಜನ ಅಂದ್ರೆ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಸತ್ತಿರ್ಬೋದು. ಯಾಕಂದ್ರೆ ನಾನು ಗಂಗೋತ್ರಿ, ಯಮುನೋತ್ರಿ ಹೋಗುವಾಗ್ಲೇ ಲಕ್ಷಾಂತರ ಜನ ಅಲ್ಲಿ ಭಕ್ತರಿದ್ರು. ಇಲ್ಲಿ ಕೇದಾರದಲ್ಲಿ ಎಷ್ಟಿರ್ಬೇಡ, ಕೇದಾರದ ಇಡೀ ಬೆಟ್ಟನೇ ಜರಿದು ಬಿದ್ರೆ ಎಷ್ಟು ಜನ ಇರ್ಬೇಡ ಅಲ್ಲಿ. ಲೆಕ್ಕ ಇಟ್ಟವರು ಯಾರೂ ಇಲ್ಲ. ಸಾಧುಗಳು ಎಷ್ಟು, ಸಂತರು ಎಷ್ಟು ಜನ ಸತ್ರು ಲೆಕ್ಕ ಇಟ್ಟವರಿಲ್ಲ. ಆದರೆ ಇದನ್ನೊಂದು ರಾಷ್ಟ್ರೀಯ ದುರಂತ ಕೂಡ ಘೋಷಣೆ ಮಾಡೋಕ್ಕಾಗಲಿಲ್ಲ ನಮಗೆ. ಸಹಜವಾಗಿ ಇದು ರಾಷ್ಟ್ರೀಯ ದುರಂತ ಅಂತ ಘೋಷಣೆ ಆಗಿದ್ರೆ ಇವತ್ತು ಯುದ್ಧೋಪಾದಿಯಲ್ಲಿ ಅಲ್ಲಿ ಕೆಲಸ ಶುರು ಆಗಬೇಕಾಗಿತ್ತು. ಅದು ಕೇಂದ್ರ ಸರ್ಕಾರ ಯಾಕೆ ಮೀನಮೇಷ ಎನಿಸ್ತು ಇದನ್ನು ರಾಷ್ಟ್ರೀಯ ದುರಂತ ಅಂತ ಘೋಷಣೆ ಮಾಡೋದಕ್ಕೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಎಲ್ಲರೂ ಕಣ್ಣೀರಿಟ್ರು, ಇಡೀ ದೇಶ ಕಣ್ಣೀರಿಡ್ತು, ದೇಶದಿಂದ ಎಲ್ಲ ಸಹಾಯ ಹಸ್ತ ಚಾಚಿದ್ರು, ಎಲ್ಲ ಮಾಡಿದ್ರು. ಆದ್ರೂ ಕೂಡ ರಾಷ್ಟ್ರೀಯ ದುರಂತ ಅಂತ ಇದು ಘೋಷಣೆ ಆಗ್ಲೇ ಇಲ್ಲ. ಅಂದ್ರೆ ನಂಗೆ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಯ್ತು, ಯಾಕೆ ಇದು ಯುದ್ಧೋಪಾದಿಯಲ್ಲಿ ಅಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ನಮ್ಮೆಲ್ಲರ ಕೂಗಿತ್ತು ಎಲ್ಲ ರಕ್ಷಣಾ ಕೆಲಸವನ್ನ ಸೇನೆಯವರಿಗೆ ಕೊಡಿ ಅನ್ನುವಂಥದ್ದಿತ್ತು. ಸೇನೆ ಜನರನ್ನು ರಕ್ಷಣೆ ಮಾಡಿದ್ರು. ಆದ್ರೆ ಈ ಅಭಿವೃದ್ಧಿ ಕೆಲಸವನ್ನು ಕೂಡ ಮತ್ತು ರಸ್ತೆಗಳ ಅಭಿವೃದ್ಧಿಯನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಅಪೇಕ್ಷೆ ಇತ್ತು. ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಂಗೆ ಅನ್ಸುತ್ತೆ ಇದು ಎಷ್ಟಾಗಿದೆ ನಂಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಮತ್ತೆ ಆಗ್ಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ ಇತ್ತು.
ಓಕೆ, ಸಮರೋಪಾದಿಯಲ್ಲಿ ಇನ್ನೂ ಕೂಡ ಕೆಲಸಗಳು ಎಫೆಕ್ಟಿವ್ ಆಗಿ ಸಾಕ್ತಿಲ್ಲ ಅನ್ನೋ ನೋವು ನಿಮ್ಗೆ ಇನ್ನೂ ಕೂಡ ಕಾಡ್ತಿದೆ. ಎಸ್, ಮತ್ತೆ ನಮ್ಮನ್ನ ಚರ್ಚೆಯನ್ನು ಮಾತಾಡ್ತೀನಿ ಮ್ಯಾಮ್. ಗುರುಗಳೇ, ನಿಮಗೆ ಒಂದು ಪ್ರಶ್ನೆ. ಈ ರೀತಿ ಪ್ರಕೃತಿ ವಿಕೋಪಗಳನ್ನ, ಪ್ರವಾಹಗಳನ್ನ ಅಥವಾ ಈ ಭೂಕಂಪ ಈ ತರ ನೋಡಿದಾಗ ನಾವು ನ್ಯಾಚುರಲ್ ಕೆಲಾಮಿಟೀಸ್ಗಳನ್ನ ಮನುಷ್ಯ ಮಾತ್ರ ನಾವು ಎಷ್ಟು ಕುಬ್ಜರು ಅಂತ ಅನಿಸ್ಬಿಡ್ತೀವಿ ಪ್ರಕೃತಿ ಮುಂದೆ. ಪ್ರಕೃತಿ ಎಷ್ಟು ದೊಡ್ಡದು, ನಾವು ಏನು, ಯಾಕಂದ್ರೆ ಮನುಷ್ಯನಿಗೆ ಅಹಂ ಜಾಸ್ತಿ, ನಾನೇ ದೊಡ್ಡವನು, ನಾನೇ ದೇವರು ಅಂತ ಅನ್ಕೊಂಡು ತಿರುಗ್ತಾರ ಅವ್ರು. ನಾವು ಇದು ಮನುಷ್ಯನಿಗೆ ಯಾವ ರೀತಿ ಪಾಠ ಆಗತ್ತೆ ಅಂತೀರಿ ನೀವು? ಅದರ ಜೊತೆಗೆ ಈಗ ಆಗ್ತಿರುವಂತಹ ಬೆಳವಣಿಗೆಗಳು ಒಂದು ರೀತಿಯ ಸಂಭ್ರಮ, ಸ್ವಲ್ಪ ಸಂಭ್ರಮ ಮಾಡಿದೆ, ಅದರ ಬಗ್ಗೆ ಏನಂತೀರಿ? ನನ್ನ ಮಾತು ಆರಂಭ ಮಾಡೋದಕ್ಕೆ ಮುಂಚೆ ಶೋಭಾ ಕರಂದ್ಲಾಜೆ ಅವರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂತ ಕೇಳಿ, ಒಬ್ಬ ರಾಜಕಾರಣಿಯಾಗಿ ಆ ದುರಂತವನ್ನು ನೋಡಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ, ನಾನು ಮತ್ತೆ ಅಲ್ಲಿಗೆ ಹೋಗ್ತೀನಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ನೀವು ಬನ್ನಿ ಅಂತ ಹೇಳಿದ ಮೊದಲನೇ ರಾಜಕಾರಣಿ ಈಕೆ. ಹಾಗಾಗಿ ಮಾನವತ್ವ ಅನ್ನೋದು ತುಂಬಿಕೊಂಡಿರ್ತಕ್ಕಂಥ ಈಕೆಗೆ ಈ ಸಂದರ್ಭದಲ್ಲಿ ಮೊದಲು ನನ್ನ ಧನ್ಯವಾದಗಳು. ಎರಡನೇದು, ತಾವೊಂದು ಮಾತು ಕೇಳಿದ್ರಿ, ಹಿಂದಿನ ಕಾಲದ ದೇವಸ್ಥಾನಗಳು ತಾವು ನೋಡಿದಿರ ಅಂತ ಅನ್ಕೋತೀನಿ. ಬಾಗಿಲುಗಳು ಬಹಳ ಚಿಕ್ಕದಾಗಿರ್ತಿತ್ತು. ಯಾಕೆ ಅಂದ್ರೆ ಮನುಷ್ಯ ನೀನು ತಗ್ಗಿ ನಡಿ, ತಲೆ ಬಾಗಿ ನಡಿ. ಇಲ್ಲಿ ಈ ಶಿವ ಅನ್ನೋವಾಗ ಹೀಗಿರುತ್ತೆ ನೋಡಿ, ಅಂದ್ರೆ ಕೊಂಬು ಕೆಳಗಡೆ ಇರುತ್ತೆ ಆತ. ಆ ತಲೆ ತಗ್ಗಿ ನಡೆದಾಗ ನೀನು ಶಿವ, ಆ ಮೇಲಕ್ಕಾದ್ರೆ ತಲೆ ಎತ್ತಿದರೆ ನೀ ಶವ ಅಲ್ವೇ? ಮನುಷ್ಯ ಯಾವಾಗ ಅಹಂಕಾರದಿಂದ ಮೆರೀತಾನೋ ಅಲ್ಲಿಗೆ ಅವನ ಅವನತಿ ಮುಗೀತು. ಈಗ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯನ್ನು ನೋಡಿ ಅವನಿಗಿರ್ತಕ್ಕಂಥ ಆಸೆ ಇಷ್ಟೇ, ನಾನು ದುಡ್ಡು ತಗೊಳ್ಳೋದು ಯಾವಾಗ, ಕೋಟ್ಯಾಂತರ ರೂಪಾಯಿ, ಅದಲ್ಲ ಜೀವನ. ಯಾವುದು ಜೀವನ? ಸ್ವಲ್ಪ ನಮ್ಮ ಕೇದಾರ್ನಾಥ್ ಕಡೆಗೆ ಹೋದಾಗ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಮುಂದೆ. ಆಯ್ತಾ? ಜೀವನ ಮುಕ್ತಿಗೋಸ್ಕರ ಜನ ಏನ್ ಮಾಡ್ತಿದ್ರು ಅನ್ನೋದು ನನ್ನ ಮಾತಲ್ಲಿ ಹೇಳ್ತೀನಿ. ಇವತ್ತು ಇದೇ ಕೇದಾರ್ನಾಥ ಮತ್ತೆ ಈ ರೀತಿ ವೈಭವಕ್ಕೆ ಬಂದಿದೆ ಅನ್ನೋದು ನಮಗೆ ತುಂಬಾ ತುಂಬಾ ಸಂತೋಷವಾದಂಥದ್ದು. ಯಾಕೆ? ಇಲ್ಲಿ ಶಿವ ಪಾರ್ವತಿಯರ ಮದುವೆ ಆಗಿದೆ, ಇಲ್ಲಿ ಪಾಂಡವರು ಬಂದು ತಮ್ಮ ಕರ್ಮವನ್ನು ತೊಳ್ಕೊಳ್ಳಿಕ್ಕೆ ಬಂದಿದಂತ ಸ್ಥಳ. ಯಾಕೆಂದ್ರೆ ಈ ಮಹಾಭಾರತದ ಯುದ್ಧ ಆದ ಮೇಲೆ ಇಷ್ಟು ಜನಗಳನ್ನೆಲ್ಲ ಕೊಂದುಬಿಟ್ಟಿದ್ದೀವಿ, ನಮ್ಮ ಕರ್ಮ ಕಳೆಯೋದು ಹೇಗೆ? ಆಗ ಅವರು ಅಲ್ಲಿ ಬಂದು ಶಿವನ ಕೇಳ್ಕೊತಾರೆ, ಅಯ್ಯ ನನ್ನ ಕರ್ಮ ತೊಳ್ಕೋಬೇಕು ಬಾ ಅಂದ್ರೆ ಶಿವ ಮುಖ ತೋರಿಸಲ್ಲ, ಅವನು ಎಲ್ಲಿ ಔತ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಆ ಗುಪ್ತ ಇದ್ರೊಳಗೆ ಗುಪ್ತ ಶಿವ ಇದಾನಲ್ಲಿ, ಆ ಗುಪ್ತ ಗುಹೆ ಒಳಗಡೆಯಿಂದ ಬಂದು ಅವನ ದರ್ಶನ ಕೊಟ್ಟು ಅವನ ಕರ್ಮವನ್ನು ಕಳೆದ ಅನ್ನೋದು ಒಂದು ಭಾವನೆ ಇದೆ. ಅಂಥ ಪವಿತ್ರವಾದ ಸ್ಥಳದಲ್ಲಿ ಇವತ್ತು ಮತ್ತೆ ಪೂಜೆ ಆಗ್ತಾ ಇದೆ ಅಂದ್ರೆ ಸತ್ಯವಾಗಿ ನಮ್ಮ ಹುಟ್ಟುಹಬ್ಬ ಇದ್ದ ಹಾಗೆ. ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಗುರುಗಳ. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಿ, ಅಫ್ಕೋರ್ಸ್ ಕೇದಾರ್ನಾಥದಲ್ಲಿ ಪೂಜೆ ಶುರುವಾಗಿದೆ, ಪೂಜಾ ಕೈಂಕರ್ಯಗಳು ಅಲ್ಲಿ ನಡೀತಿವೆ ಅಂತಂದ್ರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡುವಂಥ ವಿಚಾರ. ಆದರೆ ಶೋಭಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಇಲ್ಲ ಯಾಕೋ ಸಮರೋಪಾದಿಯಲ್ಲಿ ಅಲ್ಲಿ ರಕ್ಷಣಾ ಕಾರ್ಯಗಳು ಸಾಕ್ತಿಲ್ಲ ಅಂತ ಅನಿಸ್ತಾ ಇದೆ, ರಾಷ್ಟ್ರೀಯ ವಿಪತ್ತು ಅಂತ ಇದನ್ನ ಘೋಷಣೆ ಮಾಡಬೇಕಾಗಿತ್ತು, ಘೋಷಣೆ ಮಾಡಿದಲ್ಲಿ ಮಾತ್ರ ಏನಾದರೂ ಇನ್ನೂ ಕೂಡ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಗಳು ಆಗೋಕೆ ಸಾಧ್ಯವಿತ್ತು ಅಂತ ಹೇಳ್ತಿದ್ರು. ಚರ್ಚೆ ಮುಂದುವರಿಸ್ತೇನೆ, ಒಂದು ಬ್ರೇಕ್ ಆದ್ಮೇಲೆ.